ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸೆಕೆಂಡ್ PUC ಎರಡನೇ ಬೋರ್ಡ್ ಎಕ್ಸಾಮ್ ಏನಿದೆ ಇದನ್ನ ಏಪ್ರಿಲ್ 24ರಿಂದ ಮೇ 8ರವರೆಗೆ ನಡೆಸಲಾಗುತ್ತೆ. ಅದರ ನಂತರ ನಿಮ್ಮ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ನಡೆಯುತ್ತೆ ಮುಂದೆ ಕೆಲವು ದಿನಗಳವರೆಗೆ. ಅದರ ನಂತರ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಆದ್ಮೇಲೆ ನಿಮ್ಮ ರಿಸಲ್ಟ್ ಏನಿದೆ ಅದನ್ನ ಅನೌನ್ಸ್ ಮಾಡ್ತಾರೆ. ಮತ್ತೊಂದು ವಿಷಯ ಅಂತ ಹೇಳಿದ್ರೆ KCET ಎಕ್ಸಾಮ್ ಏನು ನಡೀತಾ ಇದೆ ಅಂದ್ರೆ ಇವತ್ತು ಕೂಡ ಎಕ್ಸಾಮ್ ಇದೆ. ಸೊ ಈ KCET ಎಕ್ಸಾಮ್ ರ್ಯಾಂಕಿಂಗ್ ಅಥವಾ ರಿಸಲ್ಟ್ ಏನು ಅನೌನ್ಸ್ ಮಾಡ್ತಾರೆ ಅದಕ್ಕಿಂತ ಮೊದಲೇ ಸೆಕೆಂಡ್ PUC ಎರಡನೇ ಬೋರ್ಡ್ ಎಕ್ಸಾಮ್ ನ ರಿಸಲ್ಟ್ ಬರುತ್ತೆ. ಅದಕ್ಕೋಸ್ಕರ ಮೇ 20ರ ಒಳಗಡೆ ಸೆಕೆಂಡ್ PUC ಎರಡನೇ ಬೋರ್ಡ್ ಎಕ್ಸಾಮ್ ಏನಿದೆ ಅದರ ರಿಸಲ್ಟ್ ಬರುವಂತಹ ಚಾನ್ಸಸ್ ಇದೆ. ಅಂದ್ರೆ ಇದುವರೆಗೆ ಎಕ್ಸಾಕ್ಟ್ ಡೇಟ್ ಅನ್ನು ಅನೌನ್ಸ್ ಮಾಡಿಲ್ಲ, ಎಕ್ಸಾಮ್ ಆದ್ರೂ ಮುಗಿಬೇಕಲ್ವಾ. ಬಟ್ ಮೇ 20ರ ಒಳಗಡೆ ರಿಸಲ್ಟ್ ಬರುವಂತಹ ಚಾನ್ಸಸ್ ಇದೆ. ರಿಸಲ್ಟ್ ಅನೌನ್ಸ್ ಆದ್ಮೇಲೆ ನೀವು ಈ ಹಿಂದೆ ಮೊದಲನೇ ಬೋರ್ಡ್ ಎಕ್ಸಾಮ್ ರಿಸಲ್ಟ್ ನೀವು ಚೆಕ್ ಮಾಡಿದ್ರಿ, ಅದೇ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ ನೀವು ರಿಸಲ್ಟ್ ಅನ್ನು ಚೆಕ್ ಮಾಡಬಹುದು. ವೆಬ್ಸೈಟ್ ಯಾವುದು? kerresults.nic.in. ಸೊ ಇದರ ಮೂಲಕ ರಿಸಲ್ಟ್ ಬಂದ ಮೇಲೆ ರಿಸಲ್ಟ್ ಅನ್ನು ಚೆಕ್ ಮಾಡಬಹುದು. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.